ಸೋಯಾ ಚಂಕ್ಸ್ ಕೈಮಾ. ಸೋಯಾ ಏನಿದೆ ಇದನ್ನ ನಾವು ಫಸ್ಟ್ ಗ್ರೈಂಡ್ ಮಾಡ್ಕೊಬೇಕು. ಸೊ ನಂಗೆ ಮಿಕ್ಸಿ ಜಾರ್ ಕೊಟ್ರೆ ಇದನ್ನ ನಾನು ಫಸ್ಟ್ ಗ್ರೈಂಡ್ ಮಾಡ್ಕೊತೀನಿ. ಓಕೆ, ಈಗ ನಮ್ಮ ಮೇಡಮ್ ಅವ್ರಿಗೆ ನಾವೊಂದು ಮಿಕ್ಸಿ ಜಾರ್ ಅನ್ನ ಕೊಡೋಣ. ಎಷ್ಟು ತಗೊಂಡಿದ್ರಿ? ಸುಮಾರು 2 ಬೌಲ್ಸ್. 2 ಬೌಲ್ಸ್ ತಗೊಂಡ್ರಾ? ಓಕೆ. ಜಸ್ಟ್ ನಾರ್ಮಲ್ ವಾಟರ್ ಅಲ್ಲೇನೆ 20 ಮಿನಿಟ್ಸ್ ಸಾಲ್ಟ್ ಅಂಡ್ ಮತ್ತೆ ಟರ್ಮರಿಕ್ ಪೌಡರ್ ಹಾಕ್ಬಿಟ್ಟು ಸೊ ನೆನ್ಸಿಟ್ಟಿರೋದು. ಓಕೆ, ಸೂಪರ್. ಇವಾಗ ಇದಕ್ಕೆ ನೀರೇನು ಹಾಕಂಗಿಲ್ಲ? ಇಲ್ಲ, ನೀರೇನು ಹಾಕಂಗಿಲ್ಲ. ಸೊ ಗ್ರೈಂಡ್ ಮಾಡ್ತಾ. ಹೌದು. ಸೊ ಇವಾಗ ನಾವೇನ್ ರುಬ್ಬಿದೀವಿ ಸೋಯಾ ಚಂಕ್ಸ್ನ ಇದನ್ನ ಒಂದು ಬೌಲ್ಗೆ ಹಾಕೊಬೇಕು. ಓಕೆ. ಈ ಬೌಲ್ಗೆ ಹಾಕೊಂಡ್ಮೇಲೆ ಇದಕ್ಕೆ ನಾವು ಸ್ವಲ್ಪ ಮಸಾಲಾನ ರುಬ್ಕೊಬೇಕು. ಸೊ ಈ ಸೋಯಾ ಚಂಕ್ಸ್ ಜೊತೆ ಹಾಕೊಳ್ಳೋಕೆ ನಾನು ಮಸಾಲಾನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಈ ಮಸಾಲಾಗೆ ಫಸ್ಟ್ 2 ಗ್ರೀನ್ ಚಿಲ್ಲೀಸ್ ತಗೊತಾ ಇದ್ದೀನಿ. ಅಂದ್ರೆ ಖಾರ ಬೇಕಂದ್ರೆ 3 ಇಲ್ಲ 4 ತಗೊಬೋದು. ಅಂದ್ರೆ ನಾವ್ ಏನ್ ಕ್ವಾಂಟಿಟಿ ಎಲ್ಲ ಅಡ್ಗೆ ಮಾಡ್ತಾ ಇದೀವಿ ಅದ್ರ ಮೇಲೆ ಡಿಪೆಂಡ್. ಸೊ ಇವಾಗ 2 ಮೆಣಸಿನ್ಕಾಯಿ ಜೊತೆಗೆ 1 ಇಂದ 1.5 ಇಂಚ್ 1.5 ಇಂಚ್ ಅಷ್ಟು ಚಕ್ಕೆ ಹಾಕೊಂತ ಇದೀನಿ. ಸೊ ಅರ್ಧ ಟೀ ಸ್ಪೂನ್ ಅಷ್ಟು ಮೆಣಸು ಹಾಕೊಂತ ಇದೀನಿ ಇದಕ್ಕೆ. ದೆನ್ ಅದ್ರ ಜೊತೆಗೆ ಆನಿಯನ್ 2 ರಿಂದ 3 ಮೀಡಿಯಂ ಸೈಜ್ 2 ರಿಂದ 3 ಆನಿಯನ್. ಅದ್ರ ಜೊತೆ ಕೊತ್ತಂಬರಿ ಸೊಪ್ಪು. ಇದಕ್ಕೆ ಒಂದು ಲೈಕ್ ಚಿಕ್ಕ ಸೈಜ್ ಅಷ್ಟು 1 ಬೆಳ್ಳುಳ್ಳಿ ಆದ್ರೆ ಸಾಕು. ಸೊ ಶುಂಠಿ 1 ಇಂಚ್ ಅಷ್ಟು ಸಾಕು ಇದಕ್ಕೆ. ಸೊ ಈ ಪೇಸ್ಟ್ನ ನಾನು ಇದ್ರ ಜೊತೆ ಹಾಕೊತಾ ಇದ್ದೀನಿ. ಸೊ ಇವಾಗ ಇದನ್ನ ಕಲಿಸ್ಕೊಳ್ಳೋಕ್ಕೋಸ್ಕರ ನಾನು ಉರಿಗಡಲೆ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಇವಾಗ ನಾವು ಕೈಮನ್ನ ಗ್ರೇವಿ ಒಳಗಡೆ ಬಿಟ್ಟಾಗ ಅದು ಒಡೆದೋಗ್ಬಾರ್ದು. ಸೊ ಕಡಲೆ ಪುಡಿ ಹಾಕೋದ್ರಿಂದ ಅದು ಏನು ನಾವು ಶೇಪಲ್ಲಿ ರೋಲ್ ಮಾಡಿ ಹಾಕಿರ್ತೀವಿ ಅದೇ ಶೇಪಲ್ಲಿ ಇರುತ್ತೆ. ಅದಕ್ಕೋಸ್ಕರ ಗಟ್ಟಿಯಾಗಿ ಕನ್ಸಿಸ್ಟೆನ್ಸಿ. ಹೌದು. ಓಕೆ, ಸೊ ಇದನ್ನ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಕಡಲೆ ಪುಡಿನ ಇದ್ರ ಜೊತೆ. ಹೌದಾ? ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಬೇಕು. ಮನೇಲಿ ಯಾವಾಗ ನಗ್ತಾನೆ ಇರ್ತೀರ ನೀವು. ನಿಮ್ ನಗು ನೋಡೇ ಮೋಹನ್ ಅವ್ರು ಬಿದ್ಬಿಟ್ಟ ನಿಮ್ಗೆ? ಗೊತ್ತಿಲ್ಲ, ಹೇಳ್ತೀನಿ ಮನೆಗೆ ಹೋಗಿ. ಎಷ್ಟು ವರ್ಷ ಆಯ್ತಕ್ಕ ಮದ್ವೆ ಆಗಿ? ಇವಾಗ 4.5 years. 4.5 years ಆದ್ರೂ ನೀವ್ ಹೆಂಗ್ ಬಿದ್ರಿ ಅಂತ ಇನ್ನು ಕೇಳಿಲ್ಲ. ಪಾಪ ಆ ಮನುಷ್ಯನ ಏನು ಅಂತ ಹೇಳ್ಕೊತಾರೆ ಸರ್. ಯಾಕೆ ಬಿದ್ದೆ ನೀನು? ಕರ್ಮ ಕೆಟ್ಟಿತ್ತು ಮೇಡಮ್, 7:30 ನಡೀತಿತ್ತು, ಬಿದ್ದುಬಿಟ್ಟೆ ಅಂತ. ಇವಾಗ ಏನ್ ಕಲಿಸ್ಕೊಂಡಿದೀವಿ ಇದನ್ನ ನಾವು ಸೊ ಚಿಕ್ಕ ಬಾಲ್ ಆಗಿ ನಾವು ಇದನ್ನ ರೋಲ್ ಮಾಡ್ಕೊಬೇಕು ಫಸ್ಟು. ಸೊ ಈ ಸೈಜಲ್ಲಿ ಮಾಡ್ಕೊಂಡ್ರೆ ಸಾಕು. ತುಂಬಾ ಚಿಕ್ಕದಾಗಿ ಮಾಡಿದ್ರು ಸರಿಗೆ ಬರಲ್ಲ ಅದು. ಮೀನ್ಸ್ ಅಂದ್ರೆ ಒಡೆದೋಗ್ಬೋದು, ಇಲ್ಲ ಗ್ರೇವಿ ಜೊತೆ ಮಿಕ್ಸ್ ಆಗ್ಬೋದು ನಾವು ಮಿಕ್ಸ್ ಮಾಡ್ಬೇಕಂದ್ರೆ. ಅಂಡ್ ತುಂಬಾ ದಪ್ಪ ಮಾಡ್ಕೊಂಡ್ರು ಅದು ಗ್ರೇವಿ ಒಳಗಡೆ ಸರಿಗೆ ಅದು ಬೇಯಲ್ಲ, ಬಾಯ್ಲ್ ಆಗಲ್ಲ. ಸೊ ಇವಾಗ ಈ ತರ ರೋಲ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಇದನ್ನ ನಾನು ಗ್ರೇವಿಗೆ ಹಾಕಕ್ಕೆ. ಸೊ ಇವಾಗ ಗ್ರೇವಿ ರೆಡಿ ಮಾಡ್ಕೊಳ್ಳೋಣ. ಗ್ರೇವಿ ರೆಡಿ ಮಾಡ್ಕೊಳ್ಳೋಕೆ ಫಸ್ಟು ಇಲ್ಲಿ ನಾನು 3 ರಿಂದ 4 ಮೀಡಿಯಂ ಟೊಮ್ಯಾಟೊ ತಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಗೋಡಂಬಿನ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ವಿ. ಸೊ ಇದೆರಡೂ ಗ್ರೈಂಡ್ ಮಾಡ್ಕೊಬೇಕು ಫಸ್ಟ್. ಫುಲ್ ಫೈನ್ ಪೇಸ್ಟ್ ಆಗಿ ಮಾಡ್ಕೊಬೇಕು ಇದನ್ನ. ಓಕೆ. ಸೊ ಇಷ್ಟು ಫೈನ್ ಪೇಸ್ಟ್ ಆಗಿದೆ. ಸೊ ಇವಾಗ ನಾವು ಗ್ರೇವಿ ಮಾಡ್ಕೊಳ್ಳೋಕೆ ನಂಗೊಂದು ಪ್ಯಾನ್ ಬೇಕು. ಸೊ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಆಗಬೇಕು. ನಮ್ಮ ಸೋಯಾ ಚಂಕ್ಸ್ ಕೈಮಾ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇದೆ ಅಲ್ವಾ, ಇದು ಜೆಮಿನಿ ಎಡಿಬಲ್ಸ್ ಅಂಡ್ ಫ್ಯಾಟ್ಸ್ ಇಂಡಿಯಾ ಲಿಮಿಟೆಡ್ ಕಂಪನಿ ಅವರು. ಈ ಕಂಪನಿನಲ್ಲಿ ಸಾಕಷ್ಟು ಹೆಲ್ದಿ ಆಯಿಲ್ಸ್ ಇದೆ. ಲೈಕ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಅದು ನಾವು ಬಳಸ್ತಾ ಇರುವಂಥ ಆಯಿಲ್. ಫ್ರೀಡಮ್ ಫಿಸಿಕಲ್ ರಿಫೈನ್ ರೈಸ್ ಬ್ರ್ಯಾನ್ ಆಯಿಲ್, ಫ್ರೀಡಮ್ ಕಚಿಗಾನಿ ಮಸ್ಟರ್ಡ್ ಆಯಿಲ್, ಫ್ರೀಡಮ್ ಗ್ರೌಂಡ್ನಟ್ ಆಯಿಲ್. ಈ ಥರದ್ದೇ ಸಾಕಷ್ಟು ಡಿಫ್ರೆಂಟ್ ಹೆಲ್ದಿ ಆಯಿಲ್ಸ್ ಇರುತ್ತೆ. ಸೊ ಈ ಆಯಿಲ್ನ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ, ಈ ಆಯಿಲ್ನ ಬಳಸಿ ಮಾಡಿರುವಂತಹ ಯಾವುದೇ ಡಿಶ್ನ ನೀವು ಗಿಲ್ಟ್ ಫ್ರೀ ಆಗಿ ತಿನ್ಬಹುದು. ಸ್ವತಃ ಬ್ರ್ಯಾಂಡೇ ಹೇಳೋ ಹಾಗೆ ಫ್ರೀಡಮ್ ಟು ಈಟ್, ಫ್ರೀಡಮ್ ಟು ಎಂಜಾಯ್. ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇಂಡಿಯಾದ ಅತಿ ಹೆಚ್ಚು ಸೇಲ್ ಆಗ್ತಾ ಇರುವಂತ ಆಯಿಲ್. ಜೊತೆಗೆ ಇದು ಮಾಡರ್ನ್ ಫೆಸಿಲಿಟಿಯಲ್ಲಿ ತಯಾರಾಗುವಂತ ಎಣ್ಣೆ. ಯಾವುದೇ ರೀತಿಯ ಹ್ಯೂಮನ್ ಟಚ್ ಇರೋದಿಲ್ಲ. ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ, ಕಡಿಮೆ ಎಣ್ಣೆನ ಬಳಸಿ ಜಾಸ್ತಿ ಅಡುಗೆ ಮಾಡಬಹುದು. ಸೊ ಏಲಕ್ಕಿ ಇಲ್ಲಿ ನಾನು ಒಂದೇ ಏಲಕ್ಕಿ ಯೂಸ್ ಮಾಡ್ತಾ ಇದ್ದೀನಿ ಫಾರ್ ಟೇಸ್ಟ್. ಸೊ 1 ಏಲಕ್ಕಿ ಮತ್ತೆ ಇಲ್ಲಿ 1 ಇಂಚಷ್ಟು ಚಕ್ಕೆ ಹಾಕೊತಾ ಇದ್ದೀನಿ. ಸೊ ಇವಾಗ ಆನಿಯನ್ ಆಡ್ ಮಾಡ್ತಾ ಇದ್ದೀನಿ ಇದಕ್ಕೆ. ಆನಿಯನ್ ಇದಕ್ಕೆ ಒಂದು 3 ಮೀಡಿಯಂ ಸೈಜ್ ಆನಿಯನ್ ತುಂಬಾ ಫುಲ್ ಫೈನ್ ಚಾಪ್ ಆಗಿ ಕಟ್ ಮಾಡ್ಕೊಬೇಕು. ಮತ್ತೆ ಆನಿಯನ್ ಹಾಕಿದಾಗ ನಮ್ಗೆ ಆಯಿಲ್ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಬೇಕು ನಾವು. ಇಲ್ಲಾಂದ್ರೆ ಫುಲ್ ಆನಿಯನ್ ಎಲ್ಲ ಬೇಗ ಫ್ರೈ ಆಗ್ಬಿಡುತ್ತೆ. ಸೊ ಇವಾಗ ನಾನು ಆನಿಯನ್ ಫ್ರೈ ಆದ್ಮೇಲೆ ಇದಕ್ಕೆ ಖಾರಕ್ಕೆ ಅಂದ್ರೆ ಇವಾಗ ನೀವು ತುಂಬಾ ಖಾರ ತಿಂತೀರಾ ಅಂದ್ರೆ ಹಾಕೊಬಹುದು. ಸ್ವಲ್ಪ ಖಾರ ಕಮ್ಮಿ ಅಂದ್ರೆ 1 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕೊಂತ ಇದೀನಿ. ಇದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡರ್. ಸೊ ಇವಾಗ ನಾವೇನ್ ಗ್ರೈಂಡ್ ಮಾಡ್ಕೊಂಡಿದ್ವಿ ಈ ಪೇಸ್ಟ್ ನ ಆಡ್ ಮಾಡೋಣ. ಗ್ರೇವಿ ಸ್ವಲ್ಪ ಗಟ್ಟಿ ಇದೆ ಇದು, ಓಕೆನಾ? ಇದು ಗಟ್ಟಿಲೇನೆ 1-2 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡು ಆಮೇಲೆ ಇದಕ್ಕೆ ನಾವೊಂದು ನೀರನ್ನ ಆ್ಯಡ್ ಮಾಡ್ಕೊಂಡು 1 ಕಪ್
ಓಕೆ 1 ಕಪ್ ಅಷ್ಟು ನೀರು. ಸಾಕು. ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡೋಣ. ಸೊ ಇವಾಗ ಕ್ಲೋಸ್ ಮಾಡಿ ಅದನ್ನ ಲೋ ಫ್ಲೇಮಲ್ಲೇ ನಾವೊಂದು 2-3 ಮಿನಿಟ್ಸು ಚೆನ್ನಾಗಿ ಬಾಯ್ಲ್ ಮಾಡ್ಕೊಬೇಕು. ಬಿಕಾಸ್ ಅದು ನಾವು ಹಸಿ ಟೊಮೊಟೊ ಹಾಕ್ಕೊಂಡಿರೋದ್ರಿಂದ ಅದು ಸ್ವಲ್ಪ ಬಾಯ್ಲ್ ಆದರೆ ಟೇಸ್ಟ್ ಕರೆಕ್ಟಾಗಿ ಬರುತ್ತೆ. ಅವ್ರಲ್ಲಿ ಹಸಿ ಹಸಿ ಥರ ಫೀಲ್ ಆಗುತ್ತೆ ನಮಗೆ ತಿಂತಾ ಇದ್ರೆ. ಇವಾಗ ಟೊಮೆಟೊ ಚೆನ್ನಾಗಿ ಬಾಯ್ಲ್ ಆಗಿದೆ. ಸೊ ಇದಕ್ಕೆ ನಾವು ಇವಾಗ ಏನು ಸೋಯಾನ ನಾವು ಬಾಲ್ ತರ ಮಾಡಿ ಇಟ್ಕೊಂಡಿದ್ವಿ ಅದನ್ನ ಇದಕ್ಕೆ ಆಡ್ ಮಾಡೋಣ. ಸೊ ಬಿಫೋರ್ ಆಡಿಂಗ್ ದಟ್ ಇವಾಗ ನಾನು ಇದಕ್ಕೆ ಗ್ರೇವಿಗೆ ಸಾಲ್ಟ್ ಹಾಕ್ತಾ ಇದ್ದೀನಿ. ಸಾಲ್ಟ್ ನಿಮ್ಗೆ ಎಷ್ಟು ಬೇಕು ಇವಾಗ, ಬಿಕಾಸ್ ನಮ್ಗೆ ಗೊತ್ತಿರುತ್ತೆ ನಾವು ಎಷ್ಟು ಖಾರ ಹಾಕಿದೀವಿ ಅಂತ. ಸೊ ಅದ್ರ ಬೇಸ್ಡ್ ನಾವು ಇದಕ್ಕೆ ಸಾಲ್ಟ್ನ ಆ್ಯಡ್ ಮಾಡ್ಕೊಬೇಕು. ಸೊ ಇವಾಗ ಇದು ಬಾಯ್ಲ್ ಆಗ್ತದೆ. ಇದಕ್ಕೆ ನಾನೇನು ಸೋಯಾ ಚಾಕ್ಸ್ದು ಕೈಮಾ ಮಾಡ್ಕೊಂಡಿದ್ವಿ ಇದನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಇದು ಆ್ಯಡ್ ಮಾಡಿ ಆದ್ಮೇಲೆ ಎಗೇನ್ ನಾವು ಇದನ್ನ ಒಂದು 2 to 3 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಮತ್ತೆ ಬನ್ನಿ ಇಲ್ಲೇ ಸೈಡಲ್ಲಿ ಕಾಫಿ ಕುಡ್ಕೊಂಬರೋಣ. ಸ್ವಲ್ಪ ಅಂದರೆ ಫುಲ್ ಮಿಕ್ಸ್ ಮಾಡಿಬಿಡಿ, ಜಸ್ಟ್ ಸ್ವಲ್ಪ. ಆ್ಯಕ್ಚುಲಿ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸಿದ್ರೆ ಬೇಗ ಬಾಯ್ಲ್ ಆಗುತ್ತೆ. ಓಕೆ, ನಿಮ್ಮ ಮಾತಿಗೆ ನಾವು ಯಾಕಿಲ್ಲ ಅಣ್ಣ. ಹಾಂ, ಸೊ ಇವಾಗ ನೀಟಾಗಿ ಇದೆಲ್ಲ ಬಾಯ್ಲ್ ಆಗಿದೆ. ಇವಾಗ ಇದನ್ನ ಹೇಗೆ ತಿನ್ನೋದು ನಾವು? ಇದನ್ನ ನೀವು ಚಪಾತಿ ಜೊತೆ ತಿನ್ಬೋದು, ಆರ್ ಎಲ್ಸ್ ಗೀ ರೈಸ್ ಜೊತೆ ತಿನ್ಬೋದು, ನಾರ್ಮಲ್ ರೈಸ್ ಜೊತೆನೂ ತಿನ್ಬೋದು.